ಹಾಯ್ ಫ್ರೆಂಡ್ಸ್, ಪುಷ್ಪ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಟನ್ ಚಾಪ್ಸ್ ಮಾಡ್ತಾಯಿದ್ದೀನಿ. ಬನ್ನಿ ನೋಡಿ, 1 kg ಮಟನ್ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಮಟನ್ ಚಾಪ್ಸ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಬನ್ನಿ ಇಷ್ಟು ಐಟಮ್ಸ್ಗಳು ತೊಗೊಂಡಿದ್ದೀನಿ. ಇದನ್ನು ಯಾವ ರುಬ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, 2 ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸ್ವಲ್ಪ ಪುದೀನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ. ಇದನ್ನು ನೈಸು ಪೇಸ್ಟ್ ಮಾಡ್ಕೊಂಬರೋಣ. ಸ್ವಲ್ಪ ಶುಂಠಿ ಹಾಕ್ತಾಯಿದ್ದೀನಿ. ನೋಡಿ, ಸಾಫ್ಟಾಗಿ ರುಬ್ಕೋಬೇಕು. ನೋಡಿ, ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಬಟ್ಲು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ, ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಹುರ್ಗಡ್ಲೆ. ನೋಡಿ, ಸ್ವಲ್ಪ ಗಸಗಸೆ, 2 ಸ್ಪೂನ್ ಧನಿಯಾ ಪೌಡ್ರ್ ಹಾಕಿದ್ದೀನಿ. ಇದಕ್ಕೆ ಅಚ್ಕಾರದ ಪುಡಿ 2 ಸ್ಪೂನ್ ಹಾಕ್ತಾಯಿದ್ದೀನಿ. ಇದೀಗ ನೈಸು ರುಬ್ಕೊಂಬರೋಣ ಬನ್ನಿ. ನೋಡಿ, ಇವಾಗ ನಾನು ತೆಂಗಿನಕಾಯಿ ಎಲ್ಲ ಹಾಕ್ಕೊಂಡಿದ್ದೆ, ಫುಲ್ಲು ಸಾಫ್ಟಾಗಿ ರುಬ್ಕೊಂಡಿದ್ದೀನಿ. ಅದಕ್ಕೆ ಒಂದೇ ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಒಂದು ಟೊಮೊಟೊ ಹಾಕ್ಕೊಂಡು ಜಸ್ಟ್ ಹಿಂಗೆ ಒಂದು ರೌಂಡ್ ತಿರುಗಿಸ್ಕೊಳ್ಳಿ. ಬನ್ನಿ, ಈಗ ಕುಕ್ಕರ್ ಕಾದಿದೆ, ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ನಾನು ಮಟನು ಚರ್ಬಿ ಜಾಸ್ತಿ ಇರೋದ್ರಿಂದ ಎಣ್ಣೆ ಕಮ್ಮಿ ಹಾಕ್ತಾಯಿದ್ದೀನಿ. ಬರೀ 3 ಸ್ಪೂನ್ ಹಾಕ್ತಿದ್ದೀನಿ. ತುಂಬ ಎಣ್ಣೆ ಇದೆ, ಅದರಿಂದ ಎಣ್ಣೆ ಕಮ್ಮಿ ಹಾಕ್ಕೊತಿದ್ದೀನಿ. ಎಣ್ಣೆ ಕಾದ್ಮೇಲೆ ನೋಡಿ, 2 ಹಸಿಮೆಣ್ಸಿನ್ಕಾಯಿ, ಒಂದು ಚಿಕ್ಕದಾಗಿರೋ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡ್ಬಂದಿದ್ದೆ, ಈಗ ಅದನ್ನು ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ಈರುಳ್ಳಿ ಫ್ರೈ ಆಗಿದೆ. ಸ್ವಲ್ಪ ಹಸಿ ವಾಸನೆ ಹೋಗಲಿ. ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ತೊಳೆದಿಟ್ಕೊಂಡಿದ್ಮೇಲೆ ಮಟನು ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಹಸಿ ವಾಸನೆ ಹೋಗೋದಂಗೆ ಎಣ್ಣೆಲ್ಲೇ ಹುರ್ಕೊಂಡೋಣ. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಇದು ಪರೋಟ ಜೊತೆಗೆ, ಮುದ್ದೆ ಜೊತೆಗೆ ಚೆನ್ನಾಗಿರುತ್ತೆ, ಚಪಾತಿಗೆ ಚೆನ್ನಾಗಿರುತ್ತೆ. ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿರಿ, ಫುಲ್ ವೀಡಿಯೋ ನೋಡಿ. ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಹೋದ್ರೆ ಅವ್ರಿಗೆ ಶೇರ್ ಮಾಡಿ. ಈಗ ನೋಡಿ, ಸ್ವಲ್ಪ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಇದು ಪೇಸ್ಟ್ ಮಾಡ್ಕೊಂಡು ಬಂದಿದ್ನಲ್ಲ, ಪುದೀನ, ಬೆಳ್ಳುಳ್ಳಿ, ಈರುಳ್ಳಿದೆ, ಇದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡೋಣ. ಹಸಿ ವಾಸನೆ ಹೋಗೋಂಗೆ ತಿರುಗಿಸೋಣ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಈಗ ಬೇಕಾದರೆ ಸ್ವಲ್ಪ ಹಾಕೊಳ್ಳಿ, ಆಮೇಲೆ ಬೇಕಾದರೆ ಹಾಕೋಬೋದು. ಬಟ್ ಇವಾಗ ಉಪ್ಪು ಹಾಕೋದ್ರಿಂದ ಮಟನಿಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ. ಉಪ್ಪು ಹಾಕ್ಬಿಟ್ಟು ಎಲ್ಲ ಒಂದು ಸತಿ ಈ ಥರ ತಿರುಗಿಸ್ಕೊಳ್ಳಿ. ನೋಡಿ, ಇದನ್ನು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡೋಣ, ಒಂದು 3 ನಿಮಿಷ. ಬನ್ನಿ, ಈಗ 3 ನಿಮಿಷ ಆಗಿದೆ. ಈಗ ಯಾವ ಥರ ಆಗಿದೆ ಅಂತ ನೋಡಿದ್ರಿ. ನೋಡಿ, ಈ ಥರ ಒಂದು ಕುದಿ ಬಂದಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇದಕ್ಕೆ ನಾನೀಗ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ, ನೋಡಿ, ಇದು ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ, ಈಗ ಇದಕ್ಕೆ ಹಾಕ್ತಾಯಿದ್ದೀನಿ. ಕಮ್ಮಿ ಉರಿನೇ ಇಟ್ಕೊಳ್ಳಿ, ತಿರುಗಿಸ್ಬೇಕಾರಲ್ಲ, ಇಲ್ಲಾಂದರೆ ಸಿಡಿಯುತ್ತೆ. ಆಮೇಲೆ ಬೇಕಾದರೆ ಕುಕ್ಕರ್ ಕ್ಯಾಪ್ ಹಾಕಿದ್ಮೇಲೆ ಉರಿ ಇಟ್ಟಾಗುತ್ತೆ. ನೋಡಿ, ಈಗ ರುಬ್ಕೊಂಬಂದಿದ್ಮೇಲೆ ಇದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ಹಾಕೋಣ. ನೀವು ಗ್ರೇವಿ ಬೇಕಾದರೆ ಮಾಡ್ಕೋಬೋದು. ಚಾಪ್ಸ್ ಆಗಿರಬೇಕು, ಇದು ಸಾಂಬಾರು ಆಗೋದು. ನೀರು ಜಾಸ್ತಿ ಹಾಕ್ಬಿಟ್ರೆ ಸಾಂಬಾರು ಆಗ್ಬಿಡುತ್ತೆ. ಚಾಪ್ಸ್ ಥರ ಇರಬೇಕು, ಅದಕ್ಕೆ ನೀರು ಕಮ್ಮಿ ಹಾಕ್ಕೊಳ್ಳಿ. ನೋಡಿ, ಈ ಥರ ಎಲ್ಲ ನೀಟಾಗಿ ತಿರುಗಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಇದಕ್ಕೆ ಒಂದು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ, ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ಈಗೆಲ್ಲ ಹಿಂಗೆ ತಿರುಗಿಸ್ಕೊಂಡ್ಬಿಡೋಣ, ಮಿಕ್ಸ್ ಮಾಡೋಣ. ನೀವು ಟ್ರೈ ಮಾಡಿರಿ, ತುಂಬ ಚೆನ್ನಾಗಿರುತ್ತೆ. ನಾನು ಇದನ್ನು ಮಾಡಿದ್ರೆ ನಮ್ಮ ಮನೆಯವರಿಗೆ ಪರೋಟ ಇಲ್ಲ ಚಪಾತಿ, ಮುದ್ದೆ ಜೊತೆಗೆ ಮಾಡಿಕೊಡ್ತೀನಿ. ನೋಡಿ, ಇದನ್ನೆಲ್ಲ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ತಿರುಗಿಸಿದ್ಮೇಲೆ ಹಾಕೋಣ ಅಂತ ಹಾಗೆ ಇಟ್ಕೊಂಡಿದ್ದೆ. ಈಗ ಅದರಲ್ಲಿ ಸ್ವಲ್ಪ ನೆನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಹಾಕ್ಬಿಡಿ. ನೋಡಿ, ಇಷ್ಟೊಂದು ನೆನ ಇರೋದಕ್ಕೆ ನಾನು ಎಣ್ಣೆ ಕಮ್ಮಿ ಹಾಕ್ಕೊಂಡಿದ್ದು. ನಮ್ಮ ಮನೆಯವ್ರು ಇವತ್ತು ಮಟನ್ನು ಹಾಕ್ಸ್ಕೊಂಬರ್ಬೇಕಾದ್ರೆ ಸ್ವಲ್ಪ ನೆನ ಜಾಸ್ತಿ ಹಾಕ್ಸ್ಕೊಂಬಂದ್ಬಿಟ್ಟಿದ್ದಾರೆ. ಅದರಿಂದ
ಸ್ವಲ್ಪ ಎಣ್ಣೆ ಕಮ್ಮಿ ಹಾಕಿದ್ದೀನಿ. ಈಗ ಇದನ್ನು ಒಂದು 3 ವಿಷಲ್ ಕೂಗಿಸ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ 3 ವಿಷಲ್ ಕೂಗ್ಸ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ನಾನು ಈ ಕ್ಯಾಪ್ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ನೆನ ಎಲ್ಲ ಚೆನ್ನಾಗಿ ಜಿಡ್ಡೆಲ್ಲ ಬಿಟ್ಕೊಂಡಿದೆ. ನೀವು ಟ್ರೈ ಮಾಡಿ, ಯಾರ್ಯಾರು ನಿಮ್ಮ ಫ್ರೆಂಡ್ಸ್ ಇದ್ದಾರೋ ಅವ್ರಿಗೆಲ್ಲ ಶೇರ್ ಮಾಡಿ. ಟೇಸ್ಟ್ ಆಗಿದೆ ಅಂತ ಕಮೆಂಟಲ್ಲಿ ತಿಳಿಸ್ರಿ. ಇದು ಪರೋಟ ಜೊತೆಗೆ ಮುದ್ದೆ ಜೊತೆ ತುಂಬ ಚೆನ್ನಾಗಿರುತ್ತೆ. ಎಷ್ಟು ಘಮ ಘಮ ಅಂತಿದೆ ಗೊತ್ತಾ. ನೀವು ಟ್ರೈ ಮಾಡಿ. ಓಕೆ, ಮಟನ್ ಚಾಪ್ಸ್ ರೆಡಿಯಾಗಿದೆ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿದೆ. ಮೈಸೂರಲ್ಲಿ ಮಳೆ ಬರ್ತಿರೋದ್ರಿಂದ ಚಳಿಗೂ ಅದಕ್ಕೂ ಬಿಸಿ ಬಿಸಿ ಮುದ್ದೆ ಜೊತೆಗೆ ಮಟನ್ ಚಾಪ್ಸು ಮುದ್ದೆ ಊಟ ಮಾಡ್ತಾಯಿದ್ರೆ ವಾವ್, ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ, ಟೇಸ್ಟಿಯಾಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ನೀವು ಟೇಸ್ಟಿಯಾಗಿದೆ ಅಂತ ನೋಡಿಬಿಟ್ಟು ನನಗೆ ಲೈಕ್ ಕೊಡಿ. ಕಮೆಂಟಲ್ಲಿ ಏನಾದರೂ ಡೌಟ್ ಇದ್ದರೆ ತಿಳಿಸಿ. ಓಕೆ.